ನೋಡಿ, ಒಳಗಡೆಗಿರುವಂಥವ್ರು ನಾವೆಲ್ಲ ಎಷ್ಟು ಆರಾಮಾಗಿದ್ದೀವಿ. ಈ ಪಾಪ ಕುಟುಂಬಗಳ ಪರಿಸ್ಥಿತಿ ನೋಡಿ. ಪೂಂಚ್ ಅಪಘಾತದಲ್ಲಿ ಮಡಿದಂತಹ ರಾಜ್ಯದ 3 ಯೋಧರ ಅಂತ್ಯಕ್ರಿಯೆ, ಒಟ್ಟು 5 ಜನ ಅಲ್ಲಿ ಸಾವನ್ನಪ್ಪಿದ್ದು. ಅದರಲ್ಲಿ 3 ನಮ್ಮ ಕರ್ನಾಟಕದವರೇ. ಇವತ್ತು ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಮತ್ತು ಸೇನಾ ಗೌರವಗಳೊಂದಿಗೆ ಅವರ ಹುಟ್ಟೂರಿನಲ್ಲಿ ನೆರವೇರಿತು. ಬೆಳಗಾವಿಯ ಸಾಂಬ್ರಾದಲ್ಲಿ ದಯಾನಂದ ತಿರುಕನ್ನವರ್, ಬಾಗಲಕೋಟೆಯ ಮಹಾಲಿಂಗಪುರದಲ್ಲಿ ಮಹೇಶ್ ಮರಿಗೊಂಡ ಮತ್ತು ಉಡುಪಿಯ ಬಿಜಾಡಿಯಲ್ಲಿ ಅನೂಪ್ ಪೂಜಾರಿ ಅಂತ್ಯಕ್ರಿಯೆ ನೆರವೇರಿತು. ಬಂಧು ಬಾಂಧವರ ಆಕ್ರಂದನ ಮುಗಿಲು ಮುಟ್ಟಿತ್ತು. 3 ಕಡೆ ಅಂತಿಮ ಯಾತ್ರೆಗಳಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡಿದ್ದರು. ಅಮರ್ ರಹೇ ಘೋಷಣೆಗಳು ಮುಗಿಲು ಮುಟ್ಟಿದ್ವು. ಇದಕ್ಕೂ ಮುನ್ನ ಬೆಳಗಾವಿಯಲ್ಲಿ ಹುತಾತ್ಮ ಯೋಧರಿಗೆ ಸಿಎಂ ಸಿದ್ದರಾಮಯ್ಯ ಅಂತಿಮ ನಮನ ಸಲ್ಲಿಸಿದರು. ಈ ಮಧ್ಯೆ ಮಣಿಪುರದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಹುತಾತ್ಮರಾಗಿದ್ದ ಧರ್ಮರಾಜ್ ಖೋತಾ ಅಂತ್ಯಕ್ರಿಯೆ ಅವರ ಹುಟ್ಟೂರು ಚಿಕ್ಕೋಡಿಯ ಕುಪ್ಪನವಾಡಿಯಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿದೆ. ನನ್ನ ಗಂಡ ಬರ್ತಾನಂತ ಹಾದಿ ಕಾಕೋತಿ ಇದೆಲ್ಲ ಜಾತ್ರೆ ಮಾಡ್ಕೊಳಕ್ಕೆ ಬಂದ ನನಗೆ 28 ಮಾಡಿ ರಿಟೈರ್ಡ್ ಆಗಿ ಬರ್ತದೆ ಅಂತ ಹೇಳಿದ್ರು. ನಮ್ಮ ದೇಶಕ್ಕೆ ಪಾಕಿಸ್ತಾನ ಕೈ ಇಂಡಿಯನ್ ಕೈ ಇದಾಗಿದ್ರೆ ನಾವು ಹೆಮ್ಮೆ ಪಟ್ಟು ನನ್ನ ಗಂಡ ದೇಶ ಹೋರಾಟ ಸತ್ತಾನಂತೆ. ಆಕ್ಸಿಡೆಂಟ್ ಆಗಿ ಸತ್ತಾನ. ನನ್ನ ಗಂಡ ನೋಡಿ ಕೊಡ್ರಿ ನಮ್ಗೆ. ಏನು ಮಾತು! ಪಾಕಿಸ್ತಾನ ಜೊತೆಗೆ ಹೋರಾಡಿ ಆಗಿದ್ದಿದ್ರೆ ಹೆಮ್ಮೆ ಪಡ್ತಾ ಇದ್ದೀನಿ, ನನಗೆ ಹಿಂಗೆ ಆಗ್ಬಿಡ್ತಲ್ಲ ಅಂತ. ಅನ್ಬಿಲೀವೇಬಲ್, ವಾಟ್ ಎ ಕಂಟ್ರಿ ದಿಸ್ ಈಸ್ ಅಂತ ಹೇಳಿ ನೋಡಿ. ಅವರು ಆ ಕುಟುಂಬಗಳು ಹೇಗೆ ತಮ್ಮ ನೋವಿನಲ್ಲೂ ದೇಶದ ಬಗ್ಗೆ ಅವ್ರಿಗೆ ಹೇಗೆ ಯೋಚನೆ ಮಾಡ್ತಾರೆ. ಉಳಿದವರಿದ್ದಾರೆ ಯೋಚನೆ ಮಾಡುವಂಥ ರೀತಿಗಳು. ಏನಾದರೂ ನಡ್ಕೊಂಡು ಹೋಗ್ಲಿ ಬಿಡಿ ಅನ್ನೋ ರೀತಿಯಲ್ಲಿ. ಬಾವುಟಕ್ಕ, ನಮ್ಮ ನಕ್ಷೆಗ ಏನಾದರೂ ಏನಾಗೋದಿದೆ, ಕಿತ್ತಾಕ್ಬಿಟ್ಟಿದೆ ಬಿಡಿ. ಏನು ಅವಮಾನ ಏನೂ ಇಲ್ಲ ಅದಕ್ಕೆ. ಇದು ನೋಡಿ, ಪಾಕಿಸ್ತಾನ ಜೊತೆಗೆ ಹೋರಾಟ ಮಾಡಿ ಹೋಗಿದ್ದಿದ್ರೆ ಹೆಮ್ಮೆ ಆಗ್ತಾ ಇತ್ತು ನನಗೆ. ಬಟ್ ಹಿಂಗಾಗಿ ಹೋಗ್ಬಿಡ್ತಲ್ಲ ಅಂತೇಳಿ ದುಃಖ ಪಡ್ತಾ ಇದ್ದಾರೆ ಅವರು. ಆ ನೋವಿನಲ್ಲೂ ಆ ಮಾತುಗಳು ಬರುತ್ತೆ ಅಂದರೆ ಹಾಯ್ ನಮಸ್ತೆ. ಇನ್ನು ಸಚಿವೆ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಮಾನಹಾನಿ ಆರೋಪ ಪ್ರಕರಣ ಸಂಬಂಧ ಆರೋಪ ಪ್ರತ್ಯಾರೋಪ ಅಂತೂ ಮುಂದುವರೆದಿದೆ. ನನ್ನ ಬಂಧನದ ಹಿಂದೆ ಕಾಣದ ಕೈಗಳ ಪಾತ್ರ ಇತ್ತು, ಈಗ ತನಿಖೆ ಮೇಲೆಯೂ ಅವರ ಪ್ರಭಾವ ಬೀರಿರಬಹುದು ಅಂತ ಆತಂಕವನ್ನು ಸಿಟಿ ರವಿ ಹೊರಹಾಕಿದ್ದಾರೆ. ಅದಕ್ಕಾಗಿಯೇ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಕೇಳ್ತಾ ಇದ್ದೀನಿ ಎಂದಿದ್ದಾರೆ. ಇನ್ನು ಖಾನಾಪುರ ಸಿಪಿಐ ಸಸ್ಪೆಂಡ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸಿಟಿ ರವಿ ತಲೆಗೆ ಪೆಟ್ಟು ಕೊಟ್ಟವರ ಮೇಲೆ ಕ್ರಮವೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಗೃಹ ಸಚಿವರನ್ನ ಹೆಬ್ಬೆಟ್ಟಿಗೆ ಹೋಲಿಸಿದ್ದಾರೆ. ಆದರೆ ಬಾಯಿಗೆ ಬಂದಂತೆ ಆರೋಪ ಮಾಡೋದು ಸೂಕ್ತ ಅಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಈ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೇಗೆ ನಿಲ್ಲುವಂತೆ ಕಾಣ್ತಿಲ್ಲ. 2ನೇ ಸುತ್ತಿನ ವಕ್ಫ್ ಹೋರಾಟ ಸಂಬಂಧ ಭಿನ್ನಮತೀಯರು ಕುಮಾರ್ ಬಂಗಾರಪ್ಪ ಬೆಂಗಳೂರಿನ ನಿವಾಸದಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಮಾಡೋದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತವಲ್ಲ, ಅದೇ ಕಾಣದ ಕೈಗಳು ನಾಳೆ FSL ರಿಪೋರ್ಟ್ಗೂ ಕೆಲಸ ಮಾಡಬಹುದು, CID ತನಿಖೆ ಮೇಲೂ ಕೆಲಸ ಮಾಡಬಹುದು. ಒಂದು ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ, ಆಗ ಅವರು ನಿರ್ದೇಶನ ಕೊಡಬಹುದು. ಸರ್ಕಾರದ ಮಂತ್ರಿಗಳ ಪ್ರಭಾವನೆ ನನ್ನ ಮೇಲೆ ದೌರ್ಜನ್ಯ ಮಾಡೋಕೆ ಇರಬೇಕಾದ್ರೆ, ನನ್ನ ಮೇಲೆ ಕೇಸ್ ಹಾಕ್ಸಕ್ಕೆ ಇರಬೇಕಾದ್ರೆ ತನಿಖೆ ಹೇಗೆ ನಿಷ್ಪಕ್ಷಪಾತ ಆಗುತ್ತೆ ಅಂತ ಭಾವಿಸ್ತೀರಿ? ಅದೆಂತದ್ದು ಬಿಜೆಪಿ ನಾಯಕರುಗಳು ಆ ಸಿಟಿ ರವಿನ ಭೇಟಿ ಮಾಡ್ಲಿಕ್ಕೆ ಯಾವ್ದು ಸ್ಟೇಷನ್ಗೆ ಹೋದ್ರಂತೆ. ರಾತ್ರಿ ಸ್ಟೇಷನ್ ಒಳಗೆ ಬಿಜೆಪಿ ನಾಯಕರು ಸಭೆ ಮಾಡಕ್ ಅವಕಾಶ ಕೊಟ್ರಂತೆ. ಅದಕ್ಕೆ ಒಬ್ಬ ಅಧಿಕಾರಿನ ಸಸ್ಪೆಂಡ್. ಸಿಟಿ ರವಿಗೆ ತಲೆ ಬಿಡ ಹೊಡೆದಿದ್ದೀರಲ್ಲ, ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದೀರಾ? ಏನ್ ಗೃಹ ಸಚಿವರು ಪಾಪ ಹೇಳಿಕೆ ನೋಡಿದೆ. ಹೆಬ್ಬೆಟ್ಟಿನ ಗೃಹ ಸಚಿವರು ಅವ್ರಿಗೆ ಏನ್ ನಡೀತಿದೆ ಅವ್ರ ಇಲಾಖೆಯಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಇದೀಗ ಏನೇನೋ ಬಾಯಿಗೆ ಬಂದಾಗೆ ಮಾತಾಡೋದು, ಯಾರೋ ನಮಗೆ ಆಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳೋದು, ಇನ್ನೊಂದು ಹೇಳುವಂಥದ್ದು, ಇವೆಲ್ಲ ಸುಮ್ಮನೆ ಜನರ ಮುಂದೆ ಏನು ಹೇಳಬೇಕು, ಯಾವ ಥರ ಮಾತಾಡಬೇಕು ಗೊತ್ತಾಗ್ದೇನೆ ಏನೇನೋ ಮಾತಾಡೋಕೆ ಹೊರಟುಬಿಟ್ಟಿದ್ದಾರೆ ಬಿಜೆಪಿಯವರು. ಸಿಟಿ ರವಿ ಅವರ ಪ್ರಕರಣ ಅದೇ ಥರ ಆಯಿತು. ಇದರಲ್ಲೂ ಕೂಡ ಮುನಿರತ್ನ ಪ್ರಕರಣದಲ್ಲೂ ಕೂಡ ಇವರಂತೂ ಇನ್ನೂ ಅದನ್ನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಕಪೋಕಲ್ಪಿತ ಒಂದು ಮಾತುಗಳನ್ನು ನೀವು ಸೇರ್ಸಕ್ಕೆ ಹೋದರೆ ಇದು ಯಾವ ನ್ಯಾಯ? ಬಿಜೆಪಿಯವ್ರಿಗೆ ಮಾಡಕ್ಕೆ ಕೆಲಸ ಇಲ್ವಾ ಅಂತ? ಇದು ಒಂದೇ ಇಡೀ ರಾಜ್ಯದಲ್ಲಿ ಆಗಿರೋದು, ಇದು ಒಂದೇ ಪ್ರಕರಣ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದೀರಲ್ಲ. ಇದು ಒಂದೇ ಏನೋ ಸಿಟಿರವ್ರಿಗೆ ಆಗೋಗ್ಬಿಟ್ಟಿದೆ, ಅದೇ ದೊಡ್ಡದು ಅನ್ನೋ ರೀತಿಯಲ್ಲಿ ಅದೊಂದೇ. ರಾಜ್ಯದಲ್ಲಿ ಬೇರೆ ಏನೋ ಸಮಸ್ಯೆಗಳೇ ಇಲ್ಲ ನಿಮಗೆ ವಿರೋಧ ಪಕ್ಷದವರಾಗಿದ್ದು. ಅದೊಂದೇ ದೊಡ್ಡದಾಗಿ ಎಲ್ಲದಕ್ಕೂ ಸಿಟಿರವ್ರಿಗೆ ಏಟ್ ಆಯಿತು, ಅದನ್ನು ಮಾಡಿದ್ರು, ಅದರ ರೌಂಡ್ ಹಾಕಿದ್ರು, ಆಯಿತು. ಅದೊಂದು ರೀತಿ ಪಾರ್ಟ್ ತನಿಖೆಗೆ ನಡೀಲಿ, ಇಲ್ಲದಿದ್ರೆ ಕೋರ್ಟಿಗೆ ಹೋಗಿ. ಬೇರೆ ಮಾತಾಡೋಕ್ಕೆ ಆಗ್ತಿಲ್ವಾ ನಿಮಗೆ? ರಾಜ್ಯದಲ್ಲಿ ಏನಾಗ್ತಾ ಇದೆ, ಜನರ ಪರಿಸ್ಥಿತಿ ಏನಾಗಿದೆ, ಬೇರೆ ಸಮಸ್ಯೆಗಳು ಕಾಣಿಸ್ತಾ ಇಲ್ವಾ? ವಿರೋಧ ಪಕ್ಷಗಳು
ಅಸಹ್ಯ ಅನ್ನಿಸ್ತಾ ಇದೆ ನಂಗೆ. ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಾ ಇದ್ದಿಲ್ಲಲ್ಲ ನೀವು. ವಿರೋಧ ಪಕ್ಷ ಅಂದರೆ ಹೆಂಗಿರ್ಬೇಕ್ರಿ? ಹಿಡಿಬೇಕು ಜನರ ಸಮಸ್ಯೆಗಳ ಹಿಂಗೆ ಕನ್ನಡಿಗೆ ಸರ್ಕಾರಕ್ಕೆ ಹಿಡಿದು ತೋರಿಸ್ಬೇಕು. ನೀವು ವಿರೋಧ ಪಕ್ಷಗಳು ಬರೀ ಒಂದು ಇಟ್ಕೊಂಡ್ಬಿಟ್ಟು ಓ ಅಂತ ಬೊಬ್ಬೆ ಹೊಡ್ಕೊಂಡು ಓಡಾಡ್ತಾ ಇದ್ದೀರ ಬರೀ ಅದನ್ನೇ. ಇನ್ನು KRS ರಸ್ತೆಗೆ ಸಿದ್ದರಾಮಯ್ಯನವರ ಆರೋಗ್ಯ ಮಾರ್ಗ ಅಂತ ಮರುನಾಮಕರಣ ಮಾಡಲು ಮುಂದಾದ ಮೈಸೂರು ಪಾಲಿಕೆ ಕ್ರಮವ ಚರ್ಚೆಗೆ ಈಗ ಗ್ರಾಸವಾಗಿದೆ. ಜೊತೆಗೆ ಮೈಸೂರು ಜಿಲ್ಲಾ ಬಿಜೆಪಿಯಲ್ಲಿ ಒಡಕನ್ನು ಕೂಡ ಮೂಡಿಸಿದೆ. ಸಿಎಂ ಪರವಾಗಿ ಬ್ಯಾಟ್ ಬೀಸಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಜಿಲ್ಲಾ ಬಿಜೆಪಿ ಘಟಕ ಹರಿಹಾಯ್ದಿದೆ. ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದು ಬಿಡಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹೌದಾ? ಕೆಲವರು ಸಿಂಟೆಕ್ಸ್ ಎಲ್ಲ ಹಿಡಿತೀರಾ? ಓಕೆ. ಇನ್ನು KRS ರಸ್ತೆಗೆ ಪ್ರಿನ್ಸೆಸ್ ರೋಡ್ ಅಂತಾನೆ ಇರಲಿ, ಬೇಕಾದರೆ ಬೇರೆ ರಸ್ತೆಗೆ ಸಿಎಂ ರಸ್ತೆ ಇಡಲಿ ಅಂತ ಒತ್ತಾಯಿಸಿದೆ. ಈ ನಡುವೆ ಬಿಜೆಪಿಗರು ಇರೋದೇ ಟೀಕೆ ಮಾಡೋಕೆ ಅಂತ ಸಿಎಂ ಹೇಳಿದ್ದಾರೆ. ಅಲ್ಲದೆ ತಮ್ಮನ್ನು ಹೊಗಳಿದ ಪ್ರತಾಪ್ ಸಿಂಹ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. KMF ಸಂಸ್ಥೆ ಜನರಿಗೆ ಗುಡ್ ನ್ಯೂಸ್ ಕೊಡ್ತು ಅನ್ನುವಾಗಲೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೂಡ ಇದು ಒಂದಿರಲಿ ತಗೊಳ್ಳಿ ಅಂತ ಕೊಟ್ಟಿದೆ. ಕಳೆದ ಕೆಲ ತಿಂಗಳಿನಿಂದ ಹೆಚ್ಚುವರಿಯಾಗಿ ನೀಡುತ್ತಿದ್ದ 50 ml ಹಾಲನ್ನು ಕಡಿತಗೊಳಿಸಲು ನಿರ್ಧರಿಸಿದೆ. ಅಷ್ಟೇ ಅಲ್ಲ, ಪ್ರತಿ ಲೀಟರ್ ಹಾಲಿಗೆ ₹5 ದರ ಹೆಚ್ಚಳಕ್ಕೂ ಚಿಂತನೆಯನ್ನ ನಡೆಸಿದೆ. ಸಂಕ್ರಾಂತಿ ಬಳಿಕ ಸಿಎಂ ಸಿದ್ದರಾಮಯ್ಯ ಮುಂದೆ ದರ ಹೆಚ್ಚಳದ ಪ್ರಸ್ತಾಪ ಮಾಡುವುದಾಗಿ KMF ಅಧ್ಯಕ್ಷ ಭೀಮಾ ನಾಯಕ್ ತಿಳಿಸಿದ್ದಾರೆ. ಅಲ್ಲದೆ ಹೆಚ್ಚುವರಿ 50 ml ಹಾಲಿನ ಕಡಿತ ನಿರ್ಧಾರವನ್ನು ಭೀಮಾ ನಾಯಕ್ ಸಮರ್ಥಿಸಿದ್ದಾರೆ. ಆಗ ಹಾಲಿನ ಉತ್ಪಾದನೆ ಏಕಾಏಕಿ ಹೆಚ್ಚಾಗಿತ್ತು. ಹಾಲು ವ್ಯರ್ಥವಾಗಬಾರದು, ಗ್ರಾಹಕರಿಗೆ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ನಿರ್ಧಾರ ಮಾಡಿದ್ವಿ. ಈಗ ಹಾಲಿನ ಉತ್ಪಾದನೆ ಯಥಾಸ್ಥಿತಿಗೆ ಬಂದಿದೆ, ಹಾಗಾಗಿ ಈ ನಿರ್ಧಾರ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಸರ್ಕಾರಿ ಅನೇಕ ಜನ ಹಿರಿಯರು ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಮಿನಿಮಮ್ ₹5 ಕೊಡಬೇಕು ಅನ್ನೋದೊಂದು ಬೇಡಿಕೆ ಇಟ್ಟಿದ್ರು. ಅದರ ಸಂಬಂಧ ನಿನ್ನೆ ನಮಗೆ ಒಂದು ಸಭೆಯನ್ನ ಮಾಡಿದ್ರು. ಆ ಹೆಚ್ಚುವರಿ ಆಗೋದು ಅದು ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆ ನಡೆಯುವಂತಹ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಖಂಡಿತ ನಾವು 50 ml ವಿಡ್ರಾ ಮಾಡ್ಕೋಬೇಕಂತ ಹೇಳಿ ಇದೀವಿ. ಸೊ ಸಂಕ್ರಾಂತಿ ಆದ್ಮೇಲೆ ಅದನ್ನು ವಿಡ್ರಾ ಮಾಡ್ತೀವಿ. ಇನ್ನು ಅಲ್ಲು ಅರ್ಜುನ್ ಪ್ರಕರಣದ ನಂತರ ಟಾಲಿವುಡ್ ಮೇಲೆ ಸಿಟ್ಟಾಗಿರುವಂತಹ ಸಿಎಂ ರೇವಂತ್ ರೆಡ್ಡಿ ಓಲೈಸೋಕೆ ತೆಲುಗು ಚಿತ್ರೋದ್ಯಮ ಗಣ್ಯರು ಪ್ರಯತ್ನಿಸ್ತಾ ಇದ್ದಾರೆ. ಸ್ವಾಮಿ ಕಾರ್ಯ ಸ್ವಕಾರ್ಯ. ಓಕೆ. ಇಂದು FDC ಚೇರ್ಮನ್ ದಿಲ್ರಾಜು ನೇತೃತ್ವದಲ್ಲಿ ಸಿಎಂ ರೇವಂತ್ ರೆಡ್ಡಿಯನ್ನು ಭೇಟಿ ಮಾಡಿ 2 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ರಾಜ್ಯದ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋ ಹೊಣೆಗಾರಿಕೆ ಸೆಲೆಬ್ರಿಟಿಗಳದ್ದೇ ಆಗಿರುತ್ತೆ. ಇನ್ಮೇಲೆ ಬೌನ್ಸರ್ಗಳು ಅನುಚಿತ ವರ್ತನೆ ತೋರಿಸಿದ್ರೆ ಸುಮ್ಮನಿರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ಮೇಲೆ ಬೆನಿಫಿಟ್ ಶೋ ಮಾಡೋಂಗಿಲ್ಲ, ಟಿಕೆಟ್ ದರ ಹೆಚ್ಚಳದವರು ಕೂಡ ಮಾಡೋಂಗಿಲ್ಲ. ಕರೆಕ್ಟಾಗಿ ಮಾಡಿದ್ದೀರಾ ಸರ್, ವೆರಿ ಗುಡ್. ಸಂಧ್ಯಾ ಥಿಯೇಟರ್ ಘಟನೆ ನಂತರ ಸೆಲೆಬ್ರಿಟಿಗಳು ತೋರಿಸಿದ ವರ್ತನೆ ಬಗ್ಗೆ ಸಿಎಂ ರೇವಂತ್ ರೆಡ್ಡಿ ಮತ್ತೊಮ್ಮೆ ನೇರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗೊತ್ತಿಲ್ಲ ಮುಂದಿನ ಚುನಾವಣೆಯಲ್ಲಿ ಇದರ ಪರಿಣಾಮಗಳನ್ನು ಹೇಗೆ ಫೇಸ್ ಮಾಡ್ತೀರೋ ನೀವು ಅಂತ ಹೇಳಿ. ರಾಜಸ್ಥಾನದಲ್ಲಿ 3 ವರ್ಷದ ಮಗುವೊಂದು ಬೋರ್ವೆಲ್ನಲ್ಲಿ ಬಿದ್ದಿದೆ. ಸರಿಸುಮಾರು 80 ಗಂಟೆಗಳಿಂದ ಮಗುವಿನ ರಕ್ಷಣೆಗೆ ಇನ್ನಿಲ್ಲದ ಪ್ರಯತ್ನಗಳನ್ನ ನಡೆಸಲಾಗ್ತಾ ಇದೆ. ಈ ಹಂತದಲ್ಲಿ ರ್ಯಾಟ್ ಹೋಲ್ ಮೈನರ್ಸ್ ತಂಡ ಕೂಡ ಕಾರ್ಯಾಚರಣೆಗೆ ಕೈ ಜೋಡಿಸಿದೆ. 700 ಅಡಿ ಆಳದ ಬೋರ್ವೆಲ್ಗೆ ಬಿದ್ದಿರುವ ಮಗು 150 ಅಡಿ ಆಳದಲ್ಲಿ ಸಿಕ್ಕಾಕೊಂಡಿದೆ. ಪೈಪ್ ಮೂಲಕ ಆಕ್ಸಿಜನ್ ಅನ್ನು ಕಳಿಸ್ತಾ ಇದ್ದಾರೆ. ಅದಕ್ಕೆ ಸಪ್ಲೈ ಆಗ್ತಿದೆಯಾ ಗೊತ್ತಿಲ್ಲ. ಈಗಾಗಲೇ 160 ಅಡಿ ಆಳದವರೆಗೂ ಕುಣಿ ತೋಡ್ಲಾಗ್ತಾ ಇದ್ದು, ಇದೀಗ ರ್ಯಾಟ್ ಹೋಲ್ ಮೈನರ್ಸ್ ಬಳಸಿಕೊಂಡು ಬೋರ್ವೆಲ್ಗೆ ಸಮಾನಾಂತರವಾಗಿ ರಂಧ್ರ ಕೊರೆಯುವ ಕೆಲಸವನ್ನು ಮಾಡಲಾಗ್ತಿದೆ. ಮೆಲ್ಬೋರ್ನ್ ಟೆಸ್ಟ್ನ ಮೊದಲ ದಿನ ಟೀಂ ಇಂಡಿಯಾ ಆಟಗಾರ ವಿರಾಟ್ ಕೊಹ್ಲಿ ಮತ್ತು ಆಸೀಸ್ ಪರ ಪದಾರ್ಪಣೆ ಮಾಡಿದ ಸ್ಯಾಮ್ ಕಾನ್ಸ್ಟಾಸ್ ನಡುವೆ ವಾಗ್ವಾದ ನಡೆದಿದೆ. ಲೀಲಾಜಾಲವಾಗಿ ಬ್ಯಾಟ್ ಬೀಸಿದ 19 ವರ್ಷದ ಯುವ ಆಟಗಾರನ ಏಕಾಗ್ರತೆಗೆ ಭಂಗ ತರಲು ಕೊಹ್ಲಿ ಸ್ಲೆಡ್ಜಿಂಗ್ ಇಳಿದಿದ್ರು ಅಂತ ಹೇಳ್ತಾ ಇದ್ದಾರೆ. ಕಾನ್ಸ್ಟಾಸ್ ನಡೆದು ಬರುವಾಗ ಕೊಹ್ಲಿ ಭುಜ ತಾಕಿಸಿದ್ರು. ಈ ವೇಳೆ ಇಬ್ಬರ ನಡುವೆ ಟಾಕ್ ವಾರ್ ಕೂಡ ನಡೆದಿದೆ. ಅಂಪೈರ್ ಮಧ್ಯಪ್ರವೇಶಿಸಿದ ನಂತರ ಗಲಾಟೆ ನಿಲ್ತು ಅಂತಿದ್ದಾರೆ. ಆದರೆ ಕೊಹ್ಲಿ ನಡೆ ಭಾರೀ ಟೀಕೆಗೆ ಕಾರಣವಾಗಿದೆ. ಈಗ ICC ಸಹ ಇದನ್ನು ಗಂಭೀರವಾಗಿ ಪರಿಗಣಿಸಿ ಪಂದ್ಯದ ಸಂಭಾವನೆ 20% ದಂಡವನ್ನು ವಿಧಿಸಿದೆ. ಅಲ್ಲದೆ ಒಂದು ಡಿಮೆರಿಟ್ ಪಾಯಿಂಟ್ ಸಹ ವಿರಾಟ್ ಖಾತೆಗೆ ಈಗ ಬಿದ್ದಿದೆ. ಆದರೆ ನಾನು ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಕಾನ್ಸ್ಟಾಸ್ ಹೇಳಿಕೊಂಡಿದ್ದಾರೆ. ಕಜಕಿಸ್ತಾನ ವಿಮಾನ ದುರಂತ ತೀವ್ರ ವಿಷಾದವನ್ನಂತೂ ಉಳಿಸಿದೆ. ದುರಂತಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಭಾರೀ ಚರ್ಚೆ ಸಹ ನಡೀತಾ ಇದೆ. ಇದೇ ಹೊತ್ತಲ್ಲಿ ದುರಂತಕ್ಕೆ ರಷ್ಯಾ ಕಾರಣ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದೆ. ಇದಕ್ಕೆ ಪೂರಕವಾಗಿ ಕೆಲ ವಿಡಿಯೋಗಳು ಕೂಡ ಸೌಂಡ್ ಮಾಡ್ತಿವೆ. ದುರಂತಕ್ಕೆ ತುತ್ತಾದ ವಿಮಾನದ ಹೊರ ಮೇಲ್ಮೈಯ ಮೇಲೆ ಹಲವು ರಂಧ್ರಗಳಿವೆ. ಯಾರೋ ಗುಂಡು ಹೊಡೆದಂತೆ ಭಾಸವಾಗ್ತಾ ಇದೆ ಅಂತ ಅನುಮಾನಿಸಲಾಗ್ತಿದೆ. ಉಕ್ರೇನ್ ಮೇಲೆ ದಾಳಿ ನಡೆಸುವ ವೇಳೆ ರಷ್ಯಾದ ಗುಂಡುಗಳು ಈ ವಿಮಾನಕ್ಕೆ ತಾಕಿರಬಹುದು ಅನ್ನೋದು ನೆಟ್ಟಿಗರ ಕಮೆಂಟು. ಅಲ್ಲದೆ ದುರಂತಕ್ಕೀಡಾದ ವಿಮಾನದಲ್ಲಿ ಪ್ರಯಾಣಿಕರ ಕೊನೆ ಕ್ಷಣದ ದೃಶ್ಯಗಳು ವೈರಲ್ ಆಗಿವೆ.